ಪಂಜಾಬ್ನ ಆದಂಪುರದಲ್ಲಿರುವಂತಹ ವಾಯುಸೇನೆ ಏರ್ಬೇಸ್ಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟರು. ಬೆಳಗ್ಗೆ ಭೇಟಿ ಕೊಟ್ಟಂತ ಪ್ರಧಾನಿ ಮೋದಿ ಏರ್ಬೇಸ್ ಸಿಬ್ಬಂದಿಯ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಆಪರೇಷನ್ ಸಿಂಧೂರ್ ವೀರರಿಗೆ ಪ್ರಧಾನಿ ಮೋದಿ ಶಾಬಾಸ್ಗಿರಿ ಕೊಟ್ಟಿದ್ದಾರೆ. ಆದಂಪುರ್ ಏರ್ಬೇಸ್ನಲ್ಲಿ ವಾಯುಸೇನೆ ಪೈಲಟ್ಗಳನ್ನ ಭೇಟಿಯಾದರು. ಈ ವೇಳೆ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ 3 ಲಷ್ಕರ್ ಎ ತೊಯ್ಬಾ ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಶೋಪಿಯಾನದ ಕೆಲ್ಲಾರ್ ಅರಣ್ಯ ಪ್ರದೇಶದಲ್ಲಿ ಭಾರತೀಯ ಸೇನೆ 3 ಭಯೋತ್ಪಾದಕರನ್ನ ಹೊಡೆದುರುಳಿಸಿದೆ. ಶೋಪಿಯಾನ್ ಕಾಡಿನಲ್ಲಿ ಅಡಗಿರೋ ಉಗ್ರರಿಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಭಾರತೀಯ ಸೇನೆ ಹಾಗೆ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕಾಡಿನಲ್ಲಿ ಅಡಗಿರುವಂತಹ ಉಗ್ರರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕಾಶ್ಮೀರದಲ್ಲಿ ಉಗ್ರರ ಹತ್ಯೆ ಬೆನ್ನಲ್ಲೇ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆ ನಡೆಸಿದ್ದಾರೆ. ಸಿಡಿಎಸ್ 3 ಸೇನಾ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನ ಮಾಡಿದ್ದಾರೆ. ಈ ಸಭೆಯಲ್ಲಿ ರಕ್ಷಣಾ ಇಲಾಖೆ ಕಾರ್ಯದರ್ಶಿ ಕೂಡ ಭಾಗಿಯಾಗಿದ್ದರು. ಜಮ್ಮು ಕಾಶ್ಮೀರದ ನೌಶೇರಾದಲ್ಲಿ ಸಜೀವ ಶೆಲ್ಗಳು ಪತ್ತೆಯಾಗಿದೆ. ಭಾರತೀಯ ಸೇನೆ ಹಾಗೆ ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ರಕ್ಷಣಾ ಕವಚಗಳನ್ನು ಹಾಕೊಂಡು ಶೆಲ್ಗಳನ್ನು ನಾಶ ಮಾಡೋ ಕಾರ್ಯ ನಡೀತಾ ಇದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಪಾಕಿಸ್ತಾನದ ಸಜೀವ ಶೆಲ್ ಒಂದು ಪತ್ತೆಯಾಗಿದೆ. ಭಾರತೀಯ ಸೇನೆಯು ಸಜೀವ ಶೆಲ್ ಅನ್ನು ನಿಷ್ಕ್ರಿಯಗೊಳಿಸಿದೆ. ಇನ್ನೂ ಕೆಲ ಶೆಲ್ಗಳು ಸಿಡಿಯದೆ ಬಯಲು ಪ್ರದೇಶಗಳಲ್ಲೇ ಬಿದ್ದಿವೆ. ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ದ ಉಗ್ರರ ಪೋಸ್ಟರ್ ರಿಲೀಸ್ ಮಾಡಲಾಗಿದೆ. ಉಗ್ರರ ಸುಳಿವು ನೀಡಿದವರಿಗೆ 20 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಲಾಗಿದೆ. ಪೊಲೀಸರು ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ. ಪಾಕಿಸ್ತಾನದ ಶೆಲ್ ದಾಳಿಯಿಂದಾಗಿ ಹಾನಿಗೊಳಗಾದ ಮನೆಗಳಿಗೆ ಸಿಎಂ ಒಮರ್ ಅಬ್ದುಲ್ಲಾ ಭೇಟಿ ಕೊಟ್ಟರು. ಜಮ್ಮು ಕಾಶ್ಮೀರದ ಕುಪ್ವಾರದ ನಿವಾಸಿಗಳಿಗೆ ಸಿಎಂ ತೆರಳಿದ್ರು. ಆತಂಕದಲ್ಲಿರೋ ನಿವಾಸಿಗಳಿಗೆ ಮುಖ್ಯಮಂತ್ರಿ ಧೈರ್ಯ ಹೇಳಿದ್ದಾರೆ. ಪಾಕಿಸ್ತಾನದ ದಾಳಿಗೆ ಜಮ್ಮು ಕಾಶ್ಮೀರದ ಉರಿಯಲ್ಲಿ ಮನೆಗಳು ನಾಶ ಆಗಿದೆ. ಮನೆಗಳಿಗೆ ಹಾನಿಗೊಳಗಾಗಿದ್ದು ಜನ ಊರು ತೊರೆದಿದ್ದಾರೆ. ಉರಿ ಸೆಕ್ಟರ್ನಿಂದ ಟಿವಿ9 ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸ್ತಾ ಇದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದರು. ಜೈಶಂಕರ್ ಜೊತೆಗೆ ಮೋದಿ ನಿವಾಸಕ್ಕೆ ದೋವಲ್ ಕೂಡ ಆಗಮಿಸಿದ್ರು. ವಿದೇಶಾಂಗ ಸಚಿವ ಜೈಶಂಕರ್ ಮೋದಿ ಮಾತುಕತೆಯನ್ನು ನಡೆಸಿದ್ದಾರೆ. ಭಾರತದ ದಾಳಿ ವೇಳೆ ಪಾಕ್ನ 11 ಸೇನಾಧಿಕಾರಿಗಳು ಸಾವನ್ನಪ್ಪಿದ್ದಾರೆ. 6 ಭೂಸೇನೆ ಅಧಿಕಾರಿಗಳು 5 ವಾಯುಪಡೆಯ ಅಧಿಕಾರಿಗಳು ಪ್ರತಿ ದಾಳಿಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಭಾರತದ ದಾಳಿಗೆ ಮೃತಪಟ್ಟ ಯೋಧರ ಬಗ್ಗೆ ಪಾಕಿಸ್ತಾನ ಮಾಹಿತಿಯನ್ನ ನೀಡಿದೆ. ಭಾರತೀಯ ಸೇನೆಯ ದಾಳಿಗೆ ಪಾಕ್ ಏರ್ ಬೇಸ್ ಧ್ವಂಸಗೊಂಡಿದೆ. ಸ್ಯಾಟಲೈಟ್ ದೃಶ್ಯದಲ್ಲಿ ದಾಳಿಯ ಭೀಕರತೆ ಬಯಲಾಗಿದೆ. ನೂರ್ ಖಾನ್, ಸುಖೂರ್ ಹಾಗೂ ರಹೀಂ ಯಾರ್ ಖಾನ್ ಏರ್ ಬೇಸ್ಗಳು ನಾಮಾವಶೇಷಗೊಳಗಾಗಿದೆ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಡಿಜಿಟಲ್ ಕದನ ಮುಂದುವರೆದಿದೆ. ಪಾಕಿಸ್ತಾನ ಭಾರತದ ವೆಬ್ಸೈಟ್ಗಳ ಮೇಲೆ 15 ಲಕ್ಷ ಬಾರಿ ಸೈಬರ್ ದಾಳಿಗೆ ಯತ್ನಿಸಿದೆ. ಈ ಪೈಕಿ ಕೇವಲ 150 ಬಾರಿ ಯಶಸ್ಸನ್ನ ಸಾಧಿಸಿದೆ. ಅಮೆರಿಕದ ಉಕ್ಕು ಅಲ್ಯೂಮಿನಿಯಂ ಮೇಲಿನ ಸುಂಕದ ವಿರುದ್ಧ ಭಾರತ WTOಗೆ ಪತ್ರವನ್ನ ಬರೆದಿದೆ. ಅಮೆರಿಕದ ಸುಂಕ 7.6 ಬಿಲಿಯನ್ ಭಾರತೀಯರಿಗೆ ಸಂಕಷ್ಟ ತಂದಿಡುತ್ತೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಭಾರತ ಪಾಕ್ ಕದನ ವಿರಾಮ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೀಡಿರೋ ಹೇಳಿಕೆ ಸೂಕ್ಷ್ಮವಾದ ವಿಚಾರ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಪ್ರಧಾನಿ ಸರ್ವಪಕ್ಷ ಸಭೆ ಕರೀತಾರೆ, ಅಲ್ಲಿ ಮಾತನಾಡ್ತೀನಿ. ಮೋದಿ ಟ್ರಂಪ್ ನಡುವೆ ಏನ್ ಮಾತುಕತೆ ಆಗಿದೆಯೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನ ವಿರಾಮಕ್ಕೆ ನಾನೇ ಕಾರಣ ಅಂತ ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಪೋಸ್ಟ್ಗೆ ಆಕ್ಷೇಪಿಸಿದ್ದಾರೆ. ಮಧ್ಯಸ್ಥಿಕೆ ಮಾಡುವಂತೆ ಭಾರತ ಮನವಿ ಮಾಡಿರಲಿಲ್ಲ, ಕೋರಿಕೊಂಡಿಯೂ ಇರಲಿಲ್ಲ ಅಂತ ಹೇಳಿದ್ದಾರೆ. ಕದನ ವಿರಾಮ ವಿಚಾರವಾಗಿ ದೇಶದ ಜನರಿಗೆ ಪ್ರಧಾನಿ ಮೋದಿ ಸತ್ಯ ಹೇಳಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ಕದನ ವಿರಾಮ ಘೋಷಣೆಯನ್ನ ಅಮೆರಿಕ ಮಾಡಿಸಿದ್ದ, ಮೋದಿ ಮಾಡಿಸಿದ್ದ ಅಥವಾ ಪಾಕ್ ಮಾಡಿಸಿದ್ದ ಅಂತ ಪ್ರಶ್ನಿಸಿದ್ದಾರೆ. ಮೋದಿ ವೀರಾವಶೇಷದ ಭಾಷಣ ಮಾಡಿ ಆದ್ರೀಗ ಕದನ ವಿರಾಮವನ್ನ ಒಪ್ಕೊಂಡಿದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದರು. ಬೆಂಗಳೂರಿನಲ್ಲಿ ಮಾತನಾಡಿದವರು ಉಗ್ರರನ್ನ ಬಿಡಲ್ಲ ಅಂತ ಹೇಳಿದ್ರು. ಈಗ ಯಾವ ಆಧಾರದ ಮೇಲೆ ಕದನ ವಿರಾಮ ಒಪ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಕೂಡ ಕಿಡಿಕಾರಿದ್ದು ಬೆಂಗಳೂರಿನಲ್ಲಿ ಮಾತನಾಡ್ತಾ ಇಂದಿರಾ ಗಾಂಧಿ ತೋರಿಸಿದ 1% ಧೈರ್ಯವನ್ನ ಪ್ರಧಾನಿ ಮೋದಿ ತೋರಿಸಿಲ್ಲ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋಕೆ ಭಾಷಣ ಮಾಡಿದ್ದಾರೆ ಅಂತ ಲೇವಡಿ ನಡೆಸಿದ್ದಾರೆ. ಟ್ರಂಪ್ ಮಾತು ಕೇಳಿ ಯಾರೂ ಕದನ ನಿಲ್ಲಿಸಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು ಕದನ ವಿರಾಮದ ಬಗ್ಗೆ ಪ್ರಧಾನಿ ಮೋದಿ ಅವರು ಯೋಧರಿಂದ ಅಭಿಪ್ರಾಯ ಪಡೆದು ತೀರ್ಮಾನಿಸಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆ ನಡೆಯುತ್ತೆ. ಮಧ್ಯಾಹ್ನ 3 ಗಂಟೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಭೆ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಜಂಟಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಪಾಕ್ ಶೆಲ್ ದಾಳಿಯಲ್ಲಿ ಬಿಹಾರ ಮೂಲದ ಮೊಹಮ್ಮದ್ ಇಮ್ತಿಯಾಜ್ ಮೃತಪಟ್ಟಿದ್ದರು. ನಿನ್ನೆ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಹುತಾತ್ಮ ಯೋಧನ ನಿವಾಸಕ್ಕೆ ಇವತ್ತು ಮಾಜಿ ಡಿಸಿಎಂ ತೇಜಸ್ವಿ ಯಾದವ್ ಭೇಟಿ ಕೊಟ್ಟರು. ಕುಟುಂಬದವರಿಗೆ ಸಾಂತ್ವನ ಹೇಳಿದರು.
ಬಾಲಿವುಡ್ನ ಹಿರಿಯ ನಟ ಅಮಿತಾಬ್ ಬಚ್ಚನ್ ಭಾರತೀಯ ಸೇನೆಯನ್ನ ಕೊಂಡಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಭಾರತೀಯ ಸೇನೆಯ ಶೌರ್ಯಕ್ಕೆ ನಮನ ಸಲ್ಲಿಸುವ ಒಂದು ಪದ್ಯವೊಂದನ್ನು ಕೂಡ ಹಂಚಿಕೊಂಡಿದ್ದಾರೆ. ಕೊನೆಗೆ ಜೈ ಹಿಂದ್ ಸೇನೆ ಅಂತ ಬರ್ಕೊಂಡಿದ್ದಾರೆ.